ಬೆಂಗಳೂರಿನಲ್ಲಿ ಅಂಗಡಿಗೆ ಹೊರಟಿದ್ದ ಯುವತಿ ಮೇಲೆ ಕಾಮಕರು ಅಟ್ಟಹಾಸವನ್ನು ಮೆರೆದಿದ್ದಾರೆ. ಗಾಂಜಾ ನಶೆಯಲ್ಲಿದ್ದ 5-6 ಯುವಕರಿಂದ ಹೀನ ಕೃತ್ಯ ನಡೆದಿರುವಂಥದ್ದು. ಹಾಡಹಗಲೇ ನಡು ರಸ್ತೆಯಲ್ಲಿ ಮೈಕೈ ಮುಟ್ಟಿ ಯುವತಿಗೆ ಲೈಂಗಿಕ ದೌರ್ಜನ್ಯವೆಸಗಿದ್ದಾರೆ. ಪ್ರತಿರೋಧ ತೋರಿದ ಯುವತಿ ಮೇಲೆ ಪುಂಡರು ಅಟ್ಯಾಕ್ ಅನ್ನು ಮಾಡಿದ್ದಾರೆ. ಆನೇಕಲ್ ತಾಲೂಕಿನ ಬನ್ನೇರುಘಟ್ಟದ ರೇಣುಕಾ ಯಲ್ಲಮ್ಮ ಬಡಾವಣೆಯಲ್ಲಿ ಈ ಒಂದು ಘಟನೆ ನಡೆದಿದೆ. ಸ್ಥಳೀಯರ ನೆರವಿನಿಂದ ಯುವತಿ ತಪ್ಪಿಸಿಕೊಂಡು ಬಂದರೂ ಕೂಡ ಪುಂಡರು ಬೆನ್ನಟ್ಟಿ ಬಂದು ಹಲ್ಲೆಯನ್ನು ಮಾಡಿದ್ದಾರೆ. ಯುವತಿ ಮನೆ ಬಳಿ ನುಗ್ಗಿ ಕಾಮಕರು ಗ್ಯಾಂಗ್ ಏನಿದೆ ಗಲಾಟೆ ಮಾಡಿರುವಂಥದ್ದು. ಬನ್ನೇರುಘಟ್ಟ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಎಫ್ಐಆರ್ ದಾಖಲಾಗಿದೆ. ನಿನ್ನೆ ನಾನು ಅಂಗಡಿಗೆ ಅಂತ ನಡ್ಕೊಂಡು ಹೋಗ್ತಾ ಇದ್ದೆ. ಗುಂಪು ಕಟ್ಕೊಂಡು ಯಾರೋ ಹುಡುಗರು ಜಗಳ ಮಾಡ್ಕೊತಾ ಇದ್ರು. ಒಂದು 5-6 ಜನ ಜಗಳ ಮಾಡಿಕೊಂಡು ನಾನು ಹೋಗ್ತಾ ಇರೋಳನ್ನ ನನ್ನ ಅಡ್ಡ ಹಾಕಿ ನನ್ನ ಒಂಥರ ಬ್ಯಾಡ್ ವರ್ಸು, ಒಂಥರ ಹೊಡಿಯೋಕ್ಕೆ, ಒಂಥರ ಮುಟ್ಟಕ್ಕೆ ಎಲ್ಲ ಬರ್ತಾಯಿದ್ರು ಸರ್. ಹುಡುಗರೆಲ್ಲ ಸೇರಿಕೊಂಡು. ಹೌದು ಸರ್, ಫುಲ್ಲು ಕುಡಿದುಬಿಟ್ಟು ಗಾಂಜಾ ಎಲ್ಲ ಹೊಡೆದಿದ್ದಾರೆ ಸರ್ ಅವರು. ಅಂಥವರು ನನ್ನ ಮೇಲೆ ದೌರ್ಜನ್ಯ ಮಾಡೋಕ್ಕೆ ಬಂದಿದ್ದರು. ಅಲ್ಲಿರೋರೆಲ್ಲ ಪಬ್ಲಿಕ್ ಅವ್ರು ಬಂದು ನನಗೆ ಹೆಲ್ಪ್ ಮಾಡಿದ್ರು. ಅವ್ರ ಮೇಲೆ ರಿಟರ್ನ್ ತಿರುಗಿ ಇವರೆಲ್ಲ ಹಿಂದಿರುಗಿ ಹೊಡೆದ್ರು ಸರ್. ನಿನ್ನೆ ನಾನು ಅಂಗಡಿಗೆ ಅಂತ ನಡ್ಕೊಂಡು ಹೋಗ್ತಾ ಇದ್ದೆ. ಗುಂಪು ಕಟ್ಕೊಂಡು ಯಾರೋ ಹುಡುಗರು ಜಗಳ ಮಾಡ್ಕೊತಾ ಇದ್ರು. ಒಂದು 5-6 ಜನ ಜಗಳ ಮಾಡಿಕೊಂಡು ನಾನು ಹೋಗ್ತಾ ಇರೋಳನ್ನ ನನ್ನ ಅಡ್ಡ ಹಾಕಿ ನನ್ನ ಒಂಥರ ಬ್ಯಾಡ್ ವರ್ಸು, ಒಂಥರ ಹೊಡಿಯೋಕ್ಕೆ, ಒಂಥರ ಮುಟ್ಟಕ್ಕೆ ಎಲ್ಲ ಬರ್ತಾಯಿದ್ರು ಸರ್. ಹುಡುಗರೆಲ್ಲ ಸೇರಿಕೊಂಡು. ಹೌದು ಸರ್, ಫುಲ್ಲು ಕುಡಿದುಬಿಟ್ಟು ಗಾಂಜಾ ಎಲ್ಲ ಹೊಡೆದಿದ್ದಾರೆ ಸರ್ ಅವರು. ಅಂಥವರು ಅದಕ್ಕೆ ಅವರದೊಂದು ಕೇಸು ಇವತ್ತು ಬೆಳಗ್ಗೆ 11 ಗಂಟೆಗೆ ಬನ್ನೇರುಘಟ್ಟ ಪೊಲೀಸ್ ಠಾಣೆಯಲ್ಲಿ ಅವರು ಒಂದು ಕೇಸ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಆ ಪ್ರಕಾರ ನಾವು ಕೇಸನ್ನು ರಿಜಿಸ್ಟರ್ ಮಾಡಿದ್ದೀವಿ. ಕಲಂ 74, 126/2, 351/2, 3 and 352 read with 3 and 5 of BNS Act ಅಲ್ಲಿ ನಾವು ಕೇಸನ್ನು ಪ್ರಕರಣವನ್ನು ರಿಜಿಸ್ಟರ್ ಮಾಡಿದ್ದೀವಿ. ಇದು ಒಂದು ಘಟನೆ. ಇನ್ನೊಂದು ಘಟನೆ ಏನಾಗುತ್ತಂದರೆ, ಇದಾದ ನಂತರ ಇವರು ಏನು ಕಂಪ್ಲೇನೆಂಟ್ ಇದ್ದಾರೆ, ಇವರು ಇನ್ನೊಬ್ಬ ವ್ಯಕ್ತಿ ಯಾರು ಇವರು ಜಿಮ್ ಟ್ರೈನರ್ ಇದ್ದಾನೆ, ಅವರಿಗೆ ಫೋನ್ ಮಾಡಿ ಈ ರೀತಿ ಘಟನೆ ಆಗಿದ್ದ ಬಗ್ಗೆ ಹೇಳ್ತಾರೆ. ಅವನು ಬಂದುಬಿಟ್ಟು ಇವರು ಯಾರು ಇವರಿಗೆ ಅಕ್ಯೂಸ್ ನಂಬರ್ 1 ಇದ್ದಾರೆ, ಇವರಿಗೆ ಬಂದು ಅವನು ಹೊಡೆದಿರುವಂಥದ್ದು ಒಂದು ಅಸಾಲ್ಟ್ ಕೂಡ ಆಗಿದ್ದಿದೆ. ಆ ಅಸಾಲ್ಟ್ ಆದ ನಂತರ ಆ ವ್ಯಕ್ತಿ ಯಾರು ಇದರೊಳಗೆ ಅಕ್ಯೂಸ್ ಇದ್ದಾನೆ ಅವನು ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾನೆ. ಅವನದು ಕೂಡ ಒಂದು ಕೌಂಟರ್ ಕೇಸ್ ಈಗ MLC ಬಂದಿದ್ದಿದೆ. ಆ ಕೇಸು ಕೂಡ ನಾವು ರಿಜಿಸ್ಟರ್ ಮಾಡ್ತಾ ಇದ್ದೀವಿ, ತನಿಖೆ ಜಾರಿಯಲ್ಲಿದೆ. ಇಷ್ಟು ಇದರದ್ದು ಈ ಕೇಸಿದ್ದು 2 ಮಾಹಿತಿ. ಈಗಾಗಲೇ ಫಸ್ಟ್ ಕೇಸಲ್ಲಿರುವಂಥ ಆರೋಪಿ ಆಲ್ರೆಡಿ ಅಂಡರ್ ಟ್ರೀಟ್ಮೆಂಟ್ ಇದ್ದಾರೆ, ಅವರಿಗೆ ನಾವು ಅರೆಸ್ಟ್ ಮಾಡ್ತೀವಿ. ಅದು ದಟ್ ಈಸ್ ಅವರ್ ಫಾರ್ಮಾಲಿಟಿ. ಒಂದು ಸೆಕೆಂಡ್, ಇನ್ನೊಂದು ಕೇಸಲ್ಲಿ ಯಾರು ಜಿಮ್ ಟ್ರೈನರ್ ಬಂದುಬಿಟ್ಟು ಗಲಾಟೆ ಮಾಡಿ ಅವರಿಗೆ ಹೊಡೆದಿದ್ದಾರೆ, ಅದನ್ನು ಕೂಡ ನಾವು ಫರ್ದರ್ ತನಿಖೆಯನ್ನು ನಾವು ಮಾಡ್ತೀವಿ. ಇದು ಘಟನೆ ಸಂಬಂಧ ದೌರ್ಜನ್ಯಕ್ಕೆ ಒಳಗಾದ ಯುವತಿ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ಕೀಚಕರ ಅಟ್ಟಹಾಸದ ಕುರಿತು ಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ. ಮೇಡಮ್, ಎಕ್ಸಾಕ್ಟ್ ಆಗಿ ಎಷ್ಟು ಗಂಟೆಗೆ ಇದು ಆಗಿರುವಂತದ್ದು ಘಟನೆ? ಸರ್ 4 ಗಂಟೆಗೆ ಸರ್, 4-5 ಗಂಟೆ. ಓಕೆ ಓಕೆ ಫೈನ್. ಮೇಡಮ್, ತಮ್ಮ ಮನೆ ಅಲ್ಲೇ ಅಕ್ಕಪಕ್ಕದಲ್ಲಿ ಇರೋದಾ ಈ ಘಟನೆ? ಹೌದು ಸರ್, ನಮ್ಮ ಮನೆ ಪಕ್ಕದಲ್ಲೇ ಇದ್ದಿದ್ದು. ಅಂಗಡಿಗೆ ಅಂತ ಹೋಗ್ತಾ ಇದ್ರೆ ಗ್ಯಾಂಗ್ ಕಟ್ಕೊಂಡು ಅವರು ನನ್ನ ಮೇಲೆ ದೌರ್ಜನ್ಯ ಮಾಡಕ್ಕೆ, ಅದು ಇದು ಕೆಟ್ಟ ಮಾತಿಂದ ಬೈದು ತುಂಬಾ ಟಾರ್ಚರ್ ಮಾಡ್ತಾ ಇದ್ರು ಸರ್. ಅಲ್ಲಿಂದ ತಪ್ಪಿಸ್ಕೊಂಡು ಬಂದ್ರೆ, ಅಲ್ಲಿಂದ ಪಬ್ಲಿಕ್ ಎಲ್ಲ ಬಂದ್ರೆ ಪಬ್ಲಿಕ್ ಮೇಲೇನೆ ಹೊಡಿಯಕ್ಕೆ ಹೋಗ್ತಾರೆ ಸರ್ ಇವರೆಲ್ಲರೂ. ಓಕೆ, ಎಕ್ಸಾಕ್ಟ್ ಎಷ್ಟು ಜನ ಇದ್ರು ಮೇಡಮ್ ಇವರು? ಸರ್ ಒಂದು 7-6 ಜನ ಹಂಗಿದ್ರು ಸರ್ ಎಕ್ಸಾಕ್ಟ್ ಆಗಿ. ಓಕೆ, ಅಂದ್ರೆ ಅದೇ ಏರಿಯಾದ ಹುಡುಗರ ಇವರು ನಿಮಗೆ? ಹೌದು ಸರ್, ಅದೇ ಏರಿಯಾದಂತೆ, ಪಕ್ಕ ಮನೆ ಅಂತೆ. ನಾನು ತಿಳ್ಕೊಂಡೆ ಯಾವ ಏರಿಯಾದವರು ಅಂತೆ. ಪಕ್ಕ ಏರಿಯಾದಂತೆ, ಪಕ್ಕ ಕ್ರಾಸ್. ಓಕೆ, ಅಂದ್ರೆ ನಿಮ್ಮ ಅಕ್ಕಪಕ್ಕ ಮನೆಯವರೇ? ಅಕ್ಕಪಕ್ಕ ಆ ಕಡೆ ಅವ್ರ ಸ್ವಂತ ಮನೆಗಳಿರೋರು ಸರ್, ಅವರ ಅಮ್ಮ ಅಪ್ಪ. ಓಕೆ ಓಕೆ, ಅಂದ್ರೆ ಬೇರೆ ಕಡೆಯಿಂದ ಬಂದು ಇಲ್ಲಿರುವಂತವರ ಅಥವಾ ಮೂಲ ಇಲ್ಲಿಯವರೇನಾ, ಬೆಂಗಳೂರವರೇನಾ? ಹೌದು ಸರ್, ನಾನು ರೆಂಟ್ಗೆ ಮನೆಗೆ ಬಂದಿರೋದು ಸರ್. ರೀಸೆಂಟ್ ಆಗಿ 1 ವೀಕ್ ಆಯ್ತು ಬಂದು. ಹೇಳಿ ಮೇಡಮ್, ಏನು ಬೈದ್ರಾ, ನಿಮಗೆ ಹೊಡೆದ್ರಾ? ಸರ್ ಹೊಡೆದಿದ್ದಾರೆ, ಬೈದಿದ್ದಾರೆ. ಹುಡುಗಿನ ಎಲ್ಲಂದ್ರೆ ಅಲ್ಲಿ ಟಚ್ ಮಾಡ್ತಾರೆ ಬಂದು ಪಬ್ಲಿಕ್ ಅಲ್ಲೇ, ರೋಡಲ್ಲೇ. ನಮ್ಗೆಲ್ಲ ಸುರಕ್ಷಣೆ ಬೇಕು ಸರ್, ಇದೆಲ್ಲ ರಕ್ಷಣೆ ಬೇಕು ನಮ್ಗೆ. ಹುಡುಗಿರಿಗೆ ಈ ತರ ಎಲ್ಲ ಇರೋರ್ನ ಅವ್ರನ್ನ ಜೈಲ್ಗೆ ಹಾಕ್ಬೇಕು ಸರ್, ಬುದ್ಧಿ ಕಲಿಸ್ಬೇಕು ಸರ್. ಮೇಡಮ್, ಅದು CCTV ವಿಜುವಲ್ಸ್ ನೋಡ್ತಾ ಇದ್ದೀವಿ ನಾವು. ನೀವು ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ರೆ ಬೇಕಂತ ನಿಮ್ಮನ್ನ ಹೌದು ಸರ್, ಬೇಕಂತಾನೆ ಬಂದಿದ್ದಾರೆ ಸರ್. ಅವರು ಕಿತ್ತಾಡ್ತಾ ಇದ್ರೇನೋ ಗೊತ್ತಿಲ್ಲ ಸರ್, ಜಗಳ ಮಾಡ್ಕೊಂಡು. ನಾನು ಹೋಗ್ತಾ ಇದ್ಮೇಲೆ ನನ್ನ ಕಡೆ ಟರ್ನ್ ಆಗಿ ಜಗಳ ಮಾಡ್ತಾ ಇದ್ದಾರೆ ಸರ್. ನನ್ನ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಸರ್. ಸಡನ್ ಆಗಿ ಮಾತಲ್ಲಿ
ಕೆಟ್ಟ ಮಾತಲ್ಲಿ ಬೈತಾ ಮತ್ತೆ ನನ್ನ ಹೊಡಿಯಕ್ ಬಂದು ನನ್ಗೆ ಬ್ಲಡ್ ಬಂತು ಸರ್, ಮೂಗಿಂದೆಲ್ಲ ಬ್ಲಡ್ ಬಂದು ನಾನೇ ರಕ್ಷಣೆ ಮಾಡ್ಕೊಂಡೆ, ಕಾಲಿಂದ ನಾನೇ ಒದ್ದೆ ನಾನು ಅವನಿಗೆ. ಅಕ್ಕಪಕ್ಕದ ಮನೆಯವರು ಕರ್ಕೊಂಡು ಹೋದ್ರ ತಮ್ಮನ್ನ? ಹೌದು ಸರ್, ತಮ್ಮನ್ನ ಎಲ್ಲ ಪಬ್ಲಿಕ್ ಅವ್ರು ಬಂದು ನನ್ನ ಕರ್ಕೊಂಡು ಹೋದ್ರು ಪಾಪ, ಬಿಡಿಸ್ಕೊಂಡು ಅವ್ರ ಮೇಲೇನೋ ದೌರ್ಜನ್ಯ ರಿಟರ್ನ್ ತಿರುಗಿ ಇವರು ಹಿಂದಿರುಗಿ ಅವ್ರನ್ನ ಹೊಡೆದಿದ್ದಾರೆ ಸರ್. ಬೆಂಗಳೂರಿನಲ್ಲಿ ನಾಪತ್ತೆಯಾಗಿದ್ದ 5 ವರ್ಷದ ಮಗುವನ್ನ ಪೊಲೀಸರು 24 ಗಂಟೆಯೊಳಗಡೆ ಪತ್ತೆ ಮಾಡಿದ್ದಾರೆ. ಜ್ಞಾನಭಾರತಿ ಪೊಲೀಸರು ಶ್ವಾನದ ಸಹಾಯದಿಂದ ಮಗುವನ್ನ ಪತ್ತೆ ಹಚ್ಚಿದ್ದಾರೆ. ನಗರದ ವಿಶ್ವೇಶ್ವರಯ್ಯ ಲೇಔಟ್ ಬಳಿ ಸಿದ್ದಪ್ಪ ವೀರಮ್ಮ ದಂಪತಿಯ 5 ವರ್ಷದ ಮಗು ನಾಪತ್ತೆಯಾಗಿತ್ತು. ಈ ಬಗ್ಗೆ ಜ್ಞಾನಭಾರತಿ ಪೊಲೀಸ್ ಠಾಣೆಗೆ ದಂಪತಿ ದೂರನ್ನ ಕೊಟ್ಟಿದ್ರು. ಬಟ್ಟೆಯ ವಾಸನೆ ಹಿಡಿದ ಶ್ವಾನ ಪೊಲೀಸರಿಗೆ ಡೈರೆಕ್ಷನ್ ತೋರಿಸಿತ್ತು. ಮಹಿಳೆಯನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದಾಗ ಕಿಡ್ನಾಪ್ ಮಾಹಿತಿ ಬೆಳಕಿಗೆ ಬಂದಿದೆ. ಮಗುವಿನ ಪೋಷಕರಿಗೆ ಪರಿಚಯಸ್ಥಳಾಗಿದ್ದಂತಹ ರಾಯಚೂರು ಮೂಲದ ಮಹಿಳೆ ಕೃತ್ಯ ಎಸಗಿದ್ದಾಳೆ. ಬಸಮ್ಮ ಮತ್ತು ಸುಲೋಚನಾ ಅನ್ನೋರನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನು ಮುಂದುವರೆಸಿದ್ದಾರೆ. ಕ್ಯಾಮ್ರಾಸ್ ಎಲ್ಲ ನೋಡಿ ಆದ್ಮೇಲೆ ಗೊತ್ತಾಗುತ್ತೆ ಅದು ಒಂದು ಬಸ್ ಅಲ್ಲಿ ಯಾರೋ ಒಂದು ಅಜ್ಜಿ ತರ ಇರೋರು ಕರ್ಕೊಂಡು ಹೋಗಿದ್ದಾರೆ. ಕೊನೆಗೆ ನಮ್ಗೆ ಆ ಮಗು ಅವ್ರ ಊರಲ್ಲೇ ಸಿಗುತ್ತೆ, ಸಿಂಗೂರಲ್ಲಿ. ಆಮೇಲೆ ಈಗ ಮಗು ಸಿಕ್ಕ ತಕ್ಷಣ ನಾವು ರಾಯಚೂರು ಪೊಲೀಸ್ ನಮ್ಗೆ ಬಹಳ ಹೆಲ್ಪ್ ಮಾಡ್ತಾರೆ. ಅವ್ರಿಗೆ ಫೋನ್ ಮಾಡಿ ಹೇಳಿದಾಗ ಅವ್ರನ್ನ ಮಗುನ ಮತ್ತು ಯಾರು ಕರ್ಕೊಂಡು ಹೋಗಿರ್ತಾರೆ ಅಜ್ಜಿನ ಇಟ್ಕೊಂಡಿರ್ತಾರೆ. ಇವತ್ತು ಆ ಮಗುನ ಮತ್ತೆ ಕರ್ಕೊಂಡು ಹೋಗಿರ್ತಕ್ಕಂಥ ಮಹಿಳೆಯನ್ನ ಕರ್ಕೊಂಡು ಬಂದಿದ್ವಿ. ಈಗ ಪ್ರಾಥಮಿಕ ವಿಚಾರಣೆ ನಡೀತಾ ಇದೆ. ಇದರಲ್ಲಿ ನಮ್ಗೆ ಗೊತ್ತಾಗಿರೋದ್ರಿಂದ ಇವೆಲ್ಲರೂ ಕೂಡ ಒಂದೇ ಊರವರು, ಗೊತ್ತಿರ್ತಕ್ಕಂಥವ್ರು. ಆ ಮಗುನ 5 ವರ್ಷದ ಮಗುನ ಯಾಕೆ ಕರ್ಕೊಂಡು ಹೋದ್ರು ಅನ್ನೋದನ್ನ ನಾವು ಇಲ್ಲಿ ವಿಚಾರಣೆ ಮಾಡ್ತಾ ಇದ್ವಿ. ಯಾರಿಗೂ ಅವ್ರ ತಂದೆ ತಾಯಿಗಳಿಗೆ ಹೇಳದೇನೆ ಕರ್ಕೊಂಡು ಹೋಗಿರ್ತಕ್ಕಂಥ, ಸೊ ಅದು ವಿಚಾರಣೆ ಮಾಡ್ತಿದ್ವಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಕೆಂಪದೇನಹಳ್ಳಿಯಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ಶವವೊಂದು ಪತ್ತೆಯಾಗಿದೆ. ಗ್ರಾಮದ ಬೀರಪ್ಪ ಅನ್ನೋರಿಗೆ ಸೇರಿದ ಬಾವಿಯಲ್ಲಿ 30 ವರ್ಷದ ವ್ಯಕ್ತಿ ಶವ ಸಿಕ್ಕಿದೆ. ದುಷ್ಕರ್ಮಿಗಳು ಕೊಲೆ ಮಾಡಿ ಬಿಸಾಡಿರೋ ಶಂಕೆ ವ್ಯಕ್ತವಾಗಿದೆ. ಸ್ಥಳಕ್ಕೀಗ ಚಿಂತಾಮಣಿ ಗ್ರಾಮಾಂತರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲಿಸಿದ್ದಾರೆ. ಹಾಸನ ಜಿಲ್ಲೆಯ ವೆಂಕಟಿಹಳ್ಳಿಯಲ್ಲಿ ಕೈಯಲ್ಲಿ ಪಿಸ್ತೂಲ್ ಹಿಡಿದು ವ್ಯಕ್ತಿಯೋರ್ವ ದರ್ಪವನ್ನ ಮೆರೆದಿದ್ದಾನೆ. ಎಸ್ಟೇಟ್ ಮ್ಯಾನೇಜರ್ ಸಮ್ಮುಖದಲ್ಲಿ 6 ಮಂದಿ ಕಾರ್ಮಿಕರಿಗೆ ಆವಾಜನ್ನು ಹಾಕಿರುವಂತದ್ದು. ಅಸ್ಸಾಂ ಮೂಲದ ಫುಲ್ ಬಾಬು ಎಂಬಾತ ಪುಂಡಾಟ ಮೆರೆದಿದ್ದು ಕಾರ್ಮಿಕರಿಗೆ ಆವಾಜ್ ಹಾಕೋ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸದ್ಯ ಸಿಸಿಟಿವಿ ದೃಶ್ಯ ಆಧರಿಸಿದ ಪೊಲೀಸರು ಆರೋಪಿಯನ್ನ ವಿಚಾರಣೆಗೆ ಒಳಪಡಿಸಿದಾಗ ನಕಲಿ ಗನ್ ಅಂತ ಬೆಳಕಿಗೆ ಬಂದಿರುವಂತದ್ದು. ಹೀಗಾಗಿ ಆರೋಪಿಯನ್ನ ವಾರ್ನಿಂಗ್ ನೀಡಿ ಪೊಲೀಸರು ಬಿಟ್ಟು ಕಳಿಸಿದ್ದಾರೆ. ಬೆಂಗಳೂರಿನ ಶಾಂತಿನಗರ ಇಡಿ ಕಚೇರಿಯಲ್ಲಿ ಡಿಕೆ ಸುರೇಶ್ ವಿಚಾರಣೆ ನಡೀತಾ ಇದೆ. ಐಶ್ವರ್ಯ ಗೌಡ ವಂಚನೆ ಪ್ರಕರಣದಲ್ಲಿ ಸತತ 5 ಗಂಟೆಗಳಿಂದ ವಿಚಾರಣೆ ಮಾಡಲಾಗ್ತಾ ಇದೆ. ಐಶ್ವರ್ಯ ಗೌಡ ಜೊತೆಗಿನ ವ್ಯವಹಾರದ ಬಗ್ಗೆ ವಿಚಾರಣೆ ನಡೆಸಲಾಗ್ತಾ ಇದ್ದು ಇಡಿ ಕಚೇರಿಯಲ್ಲಿ ಬೆಂಬಲಿಗರು ಜಮಾಯಿಸಿದ್ದಾರೆ. ಶಾಸಕ ರಂಗನಾಥ್ ಹಾಗೂ LR ಶಿವರಾಮೇಗೌಡ ಕೂಡ ಕಚೇರಿ ಆವರಣದಲ್ಲಿ ಠಿಕಾಣಿ ಹೂಡಿದ್ದಾರೆ. ಐಶ್ವರ್ಯ ಗೌಡ ವಂಚನೆ ಪ್ರಕರಣ ಸಂಬಂಧಪಟ್ಟಂಗೆ ಕುಣಿಗಲ್ ಶಾಸಕ ರಂಗನಾಥ್ ಮಾತನಾಡಿ, ಇಡಿ ಅವರಿಗೆ ನಮಗೂ 2017ರಿಂದ ಸಂಬಂಧ ನಡೀತಾ ಇದೆ. ಐಶ್ವರ್ಯ ಗೌಡ ಡಿಕೆ ಸುರೇಶ್ ತಂಗಿ ಅಂತ ವಂಚಿಸಿದ್ದಾರಂತೆ. ಡಿಕೆ ಸುರೇಶ್ಗೂ ಇದಕ್ಕೆ ಸಂಬಂಧ ಇಲ್ಲ. ವಿರೋಧ ಪಕ್ಷದವರ ಮೇಲೆ ಇಡಿಗೆ ಪ್ರೀತಿ ಜಾಸ್ತಿ, ರಾಜಕೀಯ ಬಲವಾಗಿದ್ದಾರೆ ಅಂತ ಹೀಗೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಈಗ ಇಡಿ ಅವ್ರಿಗೂ ನಮಗೂ ಸಂಬಂಧ 2017ರಿಂದ ಸಂಬಂಧ ನಡೀತಾ ಇದೆ. ಐಶ್ವರ್ಯ ಗೌಡ ಅಂತ ನಾನು ನೋಡೇ ಇಲ್ಲ ಮೊನ್ನೆ ಯಾರು ಅಂತ. ಎಲ್ಲ ವಿಚಾರದಲ್ಲೂ ಡಿಕೆ ಸುರೇಶ್ ಅವ್ರಿಗೂ ಇದಕ್ಕೂ ಏನು ಸಂಬಂಧ ಇಲ್ಲ. ಹೆಸರು ಬಳಸಿರೋಂಥ ವಿಚಾರದಲ್ಲಿ ಇಡಿ ಅವರು ಎಲ್ಲೋ ಒಂದು ಕಡೆ ನೋಟಿಸ್ ಕೊಟ್ಟು ಅದ್ರ ಬಗ್ಗೆ ಮಾಹಿತಿನ ಪಡಿಬೇಕು ಅಂತ ಕರೆದಿರೋಂಥ ಹಿನ್ನೆಲೆಯಲ್ಲಿ ನಮ್ಮ ನಾಯಕರಾದಂಥ ಡಿಕೆ ಸುರೇಶ್ ಸಾಹೇಬರು ಬಂದಿದ್ದಾರೆ. ಎಲ್ಲದಕ್ಕೂ ಉತ್ತರ ಕೊಡೋಂಥ ಸಮರ್ಥರಿದ್ದಾರೆ. ನಾವು ಯಾವುದೂ ತಪ್ಪು ಮಾಡಿಲ್ಲ. ಹಾಗೂ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಇವತ್ತು ಇಡಿ ವಿಚಾರದಲ್ಲಿ ಸುಮಾರು 200 ಕೇಸ್ಗಳು ಹಾಕಿರೋಂಥದ್ರಲ್ಲಿ ಪ್ರಾಸಿಕ್ಯೂಷನ್ ಆಗಿರೋಂಥ ಪರ್ಸೆಂಟೇಜು ನಿಮಗೆಲ್ಲ ಗೊತ್ತಿದೆ. ಹಾಗೂ ಎಲ್ಲ ಒಂದು ಕಡೆ ರಾಜಕೀಯ ಪ್ರೇರಿತವಾದಂಥ ಹೆಜ್ಜೆ ಅಂತ ನಾನು ಭಾವಿಸ್ತೇನೆ. ಈಗ ವಸತಿ ಇಲಾಖೆಯಲ್ಲಿ ಮನೆಗಳನ್ನು ಹಂಚುವುದಕ್ಕೆ ಲಂಚ ಪಡೆಯಲಾಗ್ತಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ನ ಶಾಸಕ BR ಪಾಟೀಲ್ ಅವರದ್ದು ಎನ್ನಲಾದ ಆಡಿಯೋ ಕೂಡ ವೈರಲ್ ಆಗಿತ್ತು. ಇದೀಗ ಈ ವಿಚಾರ ರಾಜ್ಯಪಾಲರ ಅಂಗಳ ತಲುಪಿದೆ. ಸಾಮಾಜಿಕ ಹೋರಾಟಗಾರ ದಿನೇಶ್ ಕಲಹಳ್ಳಿ ರಾಜ್ಯಪಾಲರಿಗೆ ದೂರನ್ನು ಕೊಟ್ಟಿದ್ದು BR ಪಾಟೀಲ್ ಆಡಿಯೋ ಕುರಿತು ಪ್ರಾಥಮಿಕ ತನಿಖೆಗೆ ಆದೇಶ ನೀಡಿ ಹಾಗೂ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯಡಿ ವಸತಿ ಸಚಿವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮನವಿಯನ್ನು ಮಾಡಿಕೊಂಡಿದ್ದಾರೆ.
ಇನ್ನು ಬಿಆರ್ ಪಾಟೀಲ್ ಹೇಳಿಕೆ ಬೆನ್ನಲ್ಲೇ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಅಸಮಾಧಾನ ಹೊರಹಾಕಿದ್ದಾರೆ. ಬಿಆರ್ ಪಾಟೀಲ್ ಹೇಳಿದ್ದೆಲ್ಲ ನಿಜ. ನಮ್ಮ ಸರ್ಕಾರದಲ್ಲಿ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಮುಖ್ಯಮಂತ್ರಿ ಅವರ ವಿಶೇಷ ಅನುದಾನ ಬಂದು 2 ವರ್ಷ ಆಗಿದೆ. 25 ಕೋಟಿ ಅನುದಾನ ಕೊಟ್ಟಿದ್ದಾರೆ. ಆದರೂ ಇದುವರೆಗೂ ವರ್ಕ್ ಆರ್ಡರ್ ಕೊಟ್ಟಿಲ್ಲ. ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಸಂಪೂರ್ಣ ವಿಫಲವಾಗಿದೆ. ಇದರಿಂದ ಸಾಕಷ್ಟು ನೋವಾಗಿದೆ ಅಂತ ರಾಜು ಕಾಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. ನೋಡಪ್ಪ, ಸ್ಪಷ್ಟವಾಗಿ ಹೇಳ್ತೀನಿ, ಆ ಬಿ ಆರ್ ಪಾಟೀಲ್ ಹೇಳಿದ್ರಲ್ಲ, ಅವ್ರ ಆಪುಕತೆ ನಮ್ದು ಪರಿಸ್ಥಿತಿ ಆಗೈತಿ. ಬಿ ಆರ್ ಪಾಟೀಲ್ ಹೇಳಿದ್ರಿಲ್ಲ, ಏನೇ ಹೇಳ್ತ ಅದೇನು ಸುಳ್ಳಲ್ಲ, ಅದು ಕರೆನೇ ಐತದ. ನಂದು ತಗೋರಿ ಅದನ್ನ. ರಾಜು ಕಾಗೆ ಅವರು ಬಿ ಆರ್ ಪಾಟೀಲ್ಗೆ ಬೆಂಬಲಿಸು ಮಾತಿದ್ದನ್ನ ನನ್ನ 2 ವರ್ಷ ಆಯ್ತು ಕಾಯಿ ಹೊಡೆದ. ವಿಶೇಷ ಅನುದಾನ ಕೊಟ್ಟರೆ ಸೀರಿಯಸ್ ಐತಿದಾವ ಇಲ್ವಲ್ಲ. ವಿಶೇಷ ಅನುದಾನ ಮುಖ್ಯಮಂತ್ರಿ ವಿಶೇಷ ಅನುದಾನ 25 ಕೋಟಿ ಕೊಟ್ಟರು. 25 ಕೋಟಿದಲ್ಲಿ 12 ಕೋಟಿ ರೂಪಾಯಿ ರಸ್ತೆ ತಗೊಳ್ಳಿ, 13 ಕೋಟಿ ರೂಪಾಯಿ ಸಮುದಾಯ ಭವನ ತಗೊಳ್ಳಿ, 13 ಕೋಟಿ ರೂಪಾಯಿ 2 ವರ್ಷ ಆಯ್ತು ನಮಗೆ. ಎಂದು ಕೊಟ್ಟಿದ್ದಾರೆ ಅದನ್ನ ಅನುದಾನ, ಎಂದು ನಾವು ಪ್ರಪೋಸಲ್ ಕೊಟ್ಟಿದ್ದೀವಿ, ಇದುವರೆಗೆ ವರ್ಕೌಟ್ ಕೊಟ್ಟಿಲ್ಲ. ಇದು ಎಲ್ಲ ವ್ಯವಸ್ಥೆ ಅನ್ನೋದು ಎಲ್ಲ ರಾಜ್ಯದಲ್ಲಿ ಅಡ್ಮಿನಿಸ್ಟ್ರೇಷನ್ ಆಡಳಿತ ಸಂಪೂರ್ಣ ವಿಫಲವಾಗಿದೆ. ನನಗೆ ಮನಸ್ಸಿಗೆ ನೋವಾಗಿದೆ. ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ. ನಾನು 2 ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ಟರು ಅದಕ್ಕೇನು ಬಹಳ ಆಶ್ಚರ್ಯ ಇಲ್ಲ. ವಸತಿ ಸಚಿವ ಜಮೀರ್ ಅಹಮದ್ ರಾಜೀನಾಮೆ ನೀಡಬೇಕು ಅಂತ ಶಿವಮೊಗ್ಗ ಜಿಲ್ಲೆ ಸಾಗರದ ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣ ಆಗ್ರಹಿಸಿದ್ದಾರೆ. ಸಚಿವ ಜಮೀರ್ ಅಹಮದ್ ಖಾನ್ ಅವರನ್ನ ತನಿಖೆಗೆ ಒಳಪಡಿಸಬೇಕು. ತನಿಖೆ ನಡೆಯೋ ತನಕ ರಾಜೀನಾಮೆ ನೀಡೋದು ಒಳ್ಳೆಯದು. ತನಿಖೆ ಮುಗಿದ ನಂತರ ಬೇಕಾದ್ರೆ ಮತ್ತೆ ಮಂತ್ರಿ ಆಗಲಿ ಅಂತ ಸ್ವಪಕ್ಷದ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿದ್ದಾರೆ. ಸರ್ಕಾರದ ಆಡಳಿತ ವ್ಯವಸ್ಥೆ ಕುರಿತಾಗಿ ರಾಜು ಕಾಗೆ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸಂತೋಷ್ ಲಾಡ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿರುವಂತಹ ಅವರೇನು ಹೇಳಿದ್ದಾರೋ ಗೊತ್ತಿಲ್ಲ, ಅವರು ಯಾವ ಇಲಾಖೆ ಬಗ್ಗೆ ಹೇಳಿದ್ದಾರೋ ಗೊತ್ತಿಲ್ಲ. ಸಿಎಂ ಬಳಿ ಅವರು ಕುಳಿತು ಮಾತನಾಡಬೇಕು ಅಂತ ಹೇಳಿದ್ರು. ಕಾಂಗ್ರೆಸ್ ಶಾಸಕ ಬಿಆರ್ ಪಾಟೀಲ್ ಹೇಳಿಕೆ ಕಾಂಗ್ರೆಸ್ ಪಾಳಯದಲ್ಲಿ ಅಲ್ಲೂಲ ಕಲ್ಲೂಲ ಸೃಷ್ಟಿ ಮಾಡಿದೆ. ಅಷ್ಟೇ ಅಲ್ಲದೆ ಇದನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡ ವಿಪಕ್ಷ ನಾಯಕರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಮಾತನಾಡಿದ್ರು. ರಾಜು ಕಾಗೆ ಒಬ್ಬರೇ ಅಲ್ಲ, ಈ ಸರ್ಕಾರದಲ್ಲೂ ಇನ್ನೂ 10 ಜನ ಇದ್ದಾರೆ. ಮುಂದೆ ಒಬ್ಬೊಬ್ಬರಾಗಿಯೇ ಇನ್ನೂ ಹೇಳ್ತಾರೆ ನೋಡಿ ಅಂತ ಹೇಳಿದ್ರು. ಇನ್ನು ಇದೇ ವೇಳೆ ಬಿಜೆಪಿ ನಾಯಕರು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಸಿಎಂ ಸಿದ್ದರಾಮಯ್ಯ ರಾಯಚೂರು ಜಿಲ್ಲಾ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಮಹರ್ಷಿ ವಾಲ್ಮೀಕಿ ವಿವಿ ನಾಮಫಲಕ ಅನಾವರಣ ಹಿನ್ನೆಲೆಯಲ್ಲಿ ರಾಯಚೂರಿಗೆ ಭೇಟಿ ನೀಡಿದ್ದು ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿದ್ರು. ರಾಯಚೂರು ಕಾಂಗ್ರೆಸ್ ಕಾರ್ಯಕ್ರಮಕ್ಕೆ ಬಿಆರ್ ಪಾಟೀಲ್ ಗೈರಾಗಿರುವ ಬಗ್ಗೆ ಸಿಎಂ ರಿಯಾಕ್ಷನ್ ಕೊಟ್ಟಿದ್ದಾರೆ. ಬಿಆರ್ ಪಾಟೀಲ್ಗೆ ಕಾರ್ಯಕ್ರಮಕ್ಕೆ ಬಾ ಅಂತ ನಾನು ಕರೆದಿದ್ದೆ ಅಂತ ಹೇಳಿದ್ರು. ಅಲ್ಲದೆ ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆರೋಪದ ವಿಚಾರವಾಗಿ ಸ್ಪಷ್ಟನೆ ಕೇಳಿದ್ದೇನೆ. ಇದೇ 25ಕ್ಕೆ ಬಂದು ಭೇಟಿ ಆಗ್ತೀನಿ ಅಂತ ಹೇಳಿದ್ದಾರೆ. ಅವರ ಹೇಳಿಕೆ ಬಗ್ಗೆ ನಾನು ಸ್ಪಷ್ಟನೆ ಕೇಳುತ್ತೀನಿ ಅಂತ ಹೇಳಿದ್ರು. ಇನ್ವೈಟ್ ಮಾಡೋರು ಯಾರು ಇನ್ವೈಟ್ ಮಾಡೋರು? ಚರ್ಚೆ ಮಾಡ್ಲಿಕ್ಕೆ ನೀವು ಕರೆದಿರಂತ ನಾನು ರಾಯಚೂರು ಬಪ್ಪ ಅಂತ ಕೇಳಿದ್ದೆ. ಅವರು ನನ್ ಕರೆದಿಲ್ಲ, ಬರಲ್ಲ ಅಂತ ಹೇಳ್ದ. 25ನೇ ತಾರೀಕು ಬರ್ತೀನಿ ಅಂತ ಹೇಳ್ದ. ಬಾಪ 25ಕ್ಕೆ ತಪ್ಪದೆ ಬಂದು ಭೇಟಿ ಆಗು ಅಂತ ಹೇಳಿದ್ದೀನಿ. ನಾನಲ್ಲೇ ಇನ್ವೈಟ್ ಮಾಡೋರು ಯಾರು ಇನ್ವೈಟ್ ಮಾಡೋರು? ಚರ್ಚೆ ಮಾಡ್ಲಿಕ್ಕೆ ನೀವು ಕರೆದಿರಂತ ನಾನು ರಾಯಚೂರು ಬಪ್ಪ ಅಂತ ಕೇಳಿದ್ದೆ. ಅವರು ನನ್ ಕರೆದಿಲ್ಲ, ಬರಲ್ಲ ಅಂತ ಹೇಳ್ದ. 25ನೇ ತಾರೀಕು ಬರ್ತೀನಿ ಅಂತ ಹೇಳ್ದ. ಬಾಪ 25ಕ್ಕೆ ತಪ್ಪದೆ ಬಂದು ಭೇಟಿ ಆಗು ಅಂತ ಹೇಳಿದ್ದೀನಿ. ನಾನಲ್ಲಿ ಸಿಎಂ ಕುರ್ಚಿ ಬಗ್ಗೆ ಮಾಜಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಅವರು, ಒಂದು ಕೆಟ್ಟ ಗುಂಪು ಸಿದ್ದರಾಮಯ್ಯ ಅವರನ್ನ ಹಾಳು ಮಾಡ್ತಾ ಇದೆ. ಸಿದ್ದರಾಮಯ್ಯ ಕುರ್ಚಿ ತೆಗೆಯಲು ದೊಡ್ಡ ಗ್ಯಾಂಗ್ ಕೆಲಸ ಮಾಡ್ತಾ ಇದೆ. ಸಿದ್ದರಾಮಯ್ಯಗೆ ಮಾನಸಿಕ ಹಿಂಸೆ ನೀಡುತ್ತಾ ಇದ್ದಾರೆ. ಮಾನಸಿಕ ಹಿಂಸೆ ನೀಡಿ ರಾಜೀನಾಮೆ ಕೊಡಿಸುವ ತಂತ್ರ ಮಾಡ್ತಾ ಇದ್ದಾರೆ ಅಂತ ಹೇಳಿದರು. ವಸತಿ ಯೋಜನೆಯಲ್ಲಿ ಭ್ರಷ್ಟಾಚಾರ ಆಗ್ತಿದೆ ಅಂತ ಶಾಸಕ ಬಿಆರ್ ಪಾಟೀಲ್ ಆರೋಪದ ಬೆನ್ನಲ್ಲೇ ಆರೋಪಕ್ಕೆ ಸಂಬಂಧಪಟ್ಟಂತೆ ವಿಡಿಯೋವೊಂದು ಕೂಡ ವೈರಲ್ ಆಗಿದೆ. ನಿನ್ನೆ ಜಳಕಿ ಗ್ರಾಮ, ಇಂದು ಭಟ್ಟರಕಿ ಗ್ರಾಮದ ವಿಡಿಯೋ ವೈರಲ್ ಆಗಿರುವಂಥದ್ದು. ಹಣ ಕೊಟ್ಟರಷ್ಟೇ ವಸತಿ ನೀಡ್ತಿದ್ದಾರೆ ಅಂತ ಗಲಾಟೆಯಾಗಿದ್ದು, ಮನೆಗೆ 10,000 ಲಂಚ ಕೊಟ್ಟಿರೋದಾಗಿ ಹೇಳಿಕೆ ನೀಡಲಾಗಿದೆ. ಗಂಗಾಪುರ ಪಂಚಾಯಿತಿಗೆ ಬಂದಿದ್ದ 200 ಮನೆಗಳು. ಇದರ ಹಂಚಿಕೆ ಸಂಬಂಧ ಭಟ್ಟರಕಿಯಲ್ಲಿ ನಡೆದ ಸಭೆಯಲ್ಲಿ ಅಧಿಕಾರಿಗಳನ್ನ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡಿದ್ದಾರೆ.
ಬಿಜೆಪಿ ರೆಬೆಲ್ ಗುಂಪಿನ ನಾಯಕರಾದ ಕುಮಾರ್ ಬಂಗಾರಪ್ಪ ಬೆಂಗಳೂರಲ್ಲಿ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡಲೇಬೇಕು ಅಂತ ಒತ್ತಾಯಿಸಿದರು. ಮುಂದೆ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಬೇಕು ಅಂದ್ರೆ ಈಗಿರುವ ವ್ಯವಸ್ಥೆ ಬದಲಾಗಬೇಕು. ಪಕ್ಷದ ಅನೇಕ ಕಾರ್ಯಕರ್ತರಲ್ಲಿ ಈ ಮನೋಭಾವ ಇದೆ. ಒಳ ಒಪ್ಪಂದ ರಾಜಕಾರಣ ಸರಿಯಾಗಲ್ಲ. ನಾವು ನೇರವಾಗಿ ರಾಜಕಾರಣ ಮಾಡಬೇಕು. ಮುಂದಿನ ಚುನಾವಣೆ ಗೆಲ್ಲೋಕೆ ಯಡಿಯೂರಪ್ಪ ನಾಯಕತ್ವ ಬೇಕೇ ಹೊರತು ಅವರ ಕುಟುಂಬ ಅಲ್ಲ ಅಂತ ಹೇಳಿದರು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ವಿರುದ್ಧ ಬಿಜೆಪಿ ರೆಬೆಲ್ಸ್ ತೊಡೆತಟ್ಟಿ ನಿಂತಿರುವಂಥದ್ದು. ಈ ಮಧ್ಯೆ ಪುತ್ರನ ರಕ್ಷಣೆಗಾಗಿ ಮಾಜಿ ಸಿಎಂ ಬಿಎಸ್ವೈ ಟೊಂಕ ಕಟ್ಟಿ ನಿಂತಿದ್ದಾರೆ. ಪಕ್ಷದ ಚಟುವಟಿಕೆಯಲ್ಲಿ ಭಾಗಿಯಾಗ್ತಿರೋ ಯಡಿಯೂರಪ್ಪ ಸಂಘಟನಾ ಕಾರ್ಯತಂತ್ರದ ಮೂಲಕ ಪುತ್ರನ ನಾಯಕತ್ವಕ್ಕೆ ಬಲ ತುಂಬಕ್ಕೆ ಸಜ್ಜಾಗಿದ್ದಾರೆ. ಇಂದು ಬೆಂಗಳೂರಿನಲ್ಲಿರುವಂತಹ ಬಿಜೆಪಿ ಕಾರ್ಯಾಲಯಕ್ಕೆ ಬಿಎಸ್ವೈ ಭೇಟಿ ನೀಡಿದ್ದು ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಸ್ಮೃತಿ ದಿನಾಚರಣೆಯಲ್ಲಿ ಭಾಗಿಯಾದರು. ಕಂದಾಯ ಸಚಿವರ ಸಭೆಯಲ್ಲಿ ಅಧಿಕಾರಿಗಳು ರೀಲ್ಸ್ ನೋಡುತ್ತಾ ಬ್ಯುಸಿಯಾಗಿದ್ರು. ತುಮಕೂರು ನಗರದ ಗ್ರಂಥಾಲಯ ಸಭಾಂಗಣದಲ್ಲಿ ಸಚಿವ ಕೃಷ್ಣ ಭೈರೇಗೌಡ ಕಂದಾಯ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಸ್ತಾ ಇದ್ರು. ಸಭೆ ನಡುವೆ ಅಧಿಕಾರಿಗಳು ರೀಲ್ಸ್ ನೋಡುತ್ತಾ ಬ್ಯುಸಿಯಾಗಿಬಿಟ್ಟಿದ್ರು. ಸಭೆ ನಡೀತಾ ಇದ್ರು. ಕುಳಿತ ಕುಣಿಗಲ್ ಡೆಪ್ಯೂಟಿ ತಹಶೀಲ್ದಾರ್ ಮೊಬೈಲ್ನಲ್ಲಿ ಬ್ಯುಸಿಯಾಗಿದ್ರು. ಮಂಡ್ಯದ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕನ ಮೇಲೆ ಗಂಭೀರ ಆರೋಪವೊಂದು ಕೇಳಿ ಬರ್ತಾ ಇದೆ. ತಾಲೂಕಿನ ಹಾಡ್ಲಿ ಗ್ರಾಮದ ಅರುಣೋದಯ ಶಿಕ್ಷಣ ಸಂಸ್ಥೆಯ ಸಹ ಶಿಕ್ಷಕರ ಸಂಬಳ ರಿಲೀಸ್ಗೆ ಲಕ್ಷ ಲಂಚ ಕೊಡಬೇಕಂತೆ ಉಪನಿರ್ದೇಶಕ ಶಿವರಾಮೇಗೌಡ ಲಂಚಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಾರಂತೆ. ಸರ್ಕಾರ ಆದೇಶ ಹೊರಡಿಸಿ 2 ವರ್ಷ ಕಳೆದರೂ ಜಿಲ್ಲಾ ಪಂಚಾಯತ್ಗೆ ಉಪನಿರ್ದೇಶಕರು ಶಿಫಾರಸು ಮಾಡಿಲ್ಲ. ಲಂಚಾವತಾರಕ್ಕೆ ಬೇಸತ್ತು ನೊಂದ ಶಿಕ್ಷಕರು ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಹೇಳಿದ್ದಾರೆ. ಬೀದರ್ ಜಿಲ್ಲೆಯ ರೈತರಿಗೆ ಡಿಸಿಸಿ ಬ್ಯಾಂಕ್ ಶಾಕ್ ಕೊಟ್ಟಿದೆ. ರೈತರ ವೈಯಕ್ತಿಕ ಅಪಘಾತ ವಿಮೆ ಕಂತು ಸ್ಥಗಿತಗೊಳಿಸಲಾಗಿದೆ. ನಷ್ಟದ ನೆಪಬಡ್ಡಿ ಅಪಘಾತ ವಿಮೆ ಕಂತನ್ನು ಡಿಸಿಸಿ ಬ್ಯಾಂಕ್ ಸ್ಥಗಿತಗೊಳಿಸಿದೆ. 2025 ಜೂನ್ 19ರಂದು ಡಿಸಿಸಿ ಬ್ಯಾಂಕ್ನಿಂದ ಸುತ್ತೋಲೆ ಹೊರಡಿಸಲಾಗಿದೆ. ಸುಮಾರು 258 ಕೋಟಿ ರೂಪಾಯಿ ನಷ್ಟವಾಗಿದೆ ಎನ್ನಲಾಗಿದೆ. ಡಿಸಿಸಿ ಬ್ಯಾಂಕ್ನಿಂದ ವಿಮೆ ಕಂತು ಸ್ಥಗಿತಗೊಳಿಸಲಾಗಿದೆ. ಇದರಿಂದ ರೈತರು ಶಾಕ್ ಆಗಿದ್ದು ಅಪಘಾತ ವಿಮೆ ಕಂತು ಸುತ್ತೋಲೆ ಹಿಂಪಡೆಯುವಂತೆ ರೈತ ಮುಖಂಡರು ಆಗ್ರಹಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಮೈ ಶುಗರ್ ಕಾರ್ಖಾನೆ ಮತ್ತೆ ಕಾರ್ಯಾರಂಭ ಮಾಡಿದೆ. ಇಂದು ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ ಮೈ ಶುಗರ್ ಕಾರ್ಖಾನೆಯ ಬಾಯ್ಲರ್ಗೆ ಅಗ್ನಿಸ್ಪರ್ಶ ಮಾಡಿದ್ರು. ಅಗ್ನಿಸ್ಪರ್ಶಕ್ಕೂ ಮುನ್ನ ಕಾರ್ಖಾನೆಯಲ್ಲಿ ವಿಶೇಷ ಪೂಜೆ, ಹೋಮ, ಹವನ, ಕಳಶ ಪ್ರತಿಷ್ಠಾಪಿಸಿ ಗಣಪತಿ ಹೋಮ ಮಾಡಲಾಯಿತು. ಹೋಮ ಪೂರ್ಣಾಹುತಿ ಬಳಿಕ ಬಾಯ್ಲರ್ಗೆ ಅಗ್ನಿಸ್ಪರ್ಶವನ್ನು ಮಾಡಲಾಯಿತು. ಜುಲೈ ವೇಳೆಗೆ ಪ್ರಸಕ್ತ ವರ್ಷದ ಕಬ್ಬು ನುರಿಯುವ ಕಾರ್ಯ ಆರಂಭವಾಗುವಂತಹ ಸಾಧ್ಯತೆ ಇದೆ. ಪದ್ಮಶ್ರೀ ಪುರಸ್ಕೃತರು ಹಿರಿಯ ಕವಿ ದೊಡ್ಡರಂಗೇಗೌಡ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಅನಾರೋಗ್ಯ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಕೆಂಗೇರಿ ಬಿಜಿಎಸ್ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಬೆಳಿಗ್ಗೆ ಆಸ್ಪತ್ರೆಗೆ ದಾಖಲಾಗಿದ್ದು ಐಸಿಯುವಿನಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ರಾಜ್ಯದಲ್ಲಿ ಮುಂದಿನ 5 ದಿನಗಳಲ್ಲಿ ಭಾರೀ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಮಲೆನಾಡು ಹಾಗೂ ಕರಾವಳಿಯಲ್ಲಿ 2 ದಿನಗಳ ಬಳಿಕ ಹೆಚ್ಚು ಮಳೆಯಾಗಲಿದೆ. ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನಲ್ಲಿ ಚಿಲಝರಿ ಗ್ರಾಮದಲ್ಲಿ ಶಾಲಾ ಚಾವಣಿ ಕುಸಿದು 2 ಮಕ್ಕಳು, ಓರ್ವ ಶಿಕ್ಷಕರಿಗೆ ಗಾಯಗಳಾಗಿದೆ. ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಯ ಕೊಠಡಿ ಚಾವಣಿ ಕುಸಿದು ಬಿದ್ದಿದೆ. ಘಟನೆಯಲ್ಲಿ ಶಿಕ್ಷಕ ಎಂಡಿ ಒಂಟಿ ಸೇರಿದಂತೆ 2 ವಿದ್ಯಾರ್ಥಿಗಳಿಗೆ ಗಾಯಗಳಾಗಿವೆ. ಶಿಕ್ಷಣ ಇಲಾಖೆಯ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಅರಮನೆಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಂದಗಲ್ ಗ್ರಾಮದಲ್ಲಿ ದಿನದಿಂದ ದಿನಕ್ಕೆ ಭೂಮಿ ಕುಸಿತಾ ಇದೆ. ಹೀಗಾಗಿ ಗ್ರಾಮಸ್ಥರು ಆತಂಕದಲ್ಲಿ ದಿನ ಕಳೀತಾ ಇದ್ದಾರೆ. ಕಳೆದ 5 ದಿನಗಳಿಂದ ನಿರಂತರವಾಗಿ ಗುಡ್ಡಗಳು ಕುಸಿದಿವೆ. ಸುಮಾರು 25 ಎಕರೆ ಅಡಿಕೆ ತೋಟ ಹಾಗೂ ಮನೆಗಳು ಅಪಾಯಕ್ಕೆ ಸಿಲುಕಿವೆ. ಈ ಭೂ ಕುಸಿತ ತಡೆಗಟ್ಟುವ ಕ್ರಮಗಳನ್ನು ಕೈಗೊಳ್ಳಬೇಕು ಹಾಗೂ ಅಪಾಯದಲ್ಲಿರುವ ಕುಟುಂಬಗಳನ್ನು ಸ್ಥಳಾಂತರ ಮಾಡಬೇಕು, ಸೂಕ್ತ ವ್ಯವಸ್ಥೆ ಮಾಡಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. And I want to visit it every year, so please stay. ಪ್ರವಾಸಿ ತಾಣಗಳಲ್ಲಿ ಹೆಚ್ಚಿದ ಪ್ರವಾಸಿಗರ ಹುಚ್ಚಾಟ. ಇತ್ತ ಪ್ರಸಿದ್ಧ ಪ್ರವಾಸಿ ತಾಣ ಆಗಿರುವಂತಹ ಸೀತಾಳಯ್ಯನಗಿರಿಯಲ್ಲಿ ಪ್ರವಾಸಿಗರ ನಡುವೆ ಕುಡಿದ ಮಾತಿನಲ್ಲಿ ಪರಸ್ಪರ ಪ್ರವಾಸಿಗರು ಹೊಡೆದಾಡಿಕೊಂಡಿದ್ದಾರೆ. ಶರಾವತಿ ಮುಳುಗಡೆ ರೈತರಿಂದ ಪ್ರತಿಭಟನೆ ನಡೆಸಿದ್ದು ಶಿವಮೊಗ್ಗ ಡಿಸಿ ಕಚೇರಿ ಎದುರು ಮಲೆನಾಡು ರೈತ ಹೋರಾಟ ಸಮಿತಿ ನೇತೃತ್ವದಲ್ಲಿ ಪ್ರತಿಭಟಿಸಲಾಯಿತು. ದಾಖಲೆಗಳಿದ್ರೂ ಶರಾವತಿ ಮುಳುಗಡೆ ಸಂತ್ರಸ್ತರ ಭೂಮಿಯನ್ನ ಬ್ಲಾಕ್ನಿಂದ ಕೈಬಿಟ್ಟಿರುವುದನ್ನು ವಿರೋಧಿಸಿ ಪ್ರತಿಭಟನೆ ನಡೆಸಲಾಯಿತು.
ಮಹಿಳೆಯೊಬ್ಬರನ್ನ ಮಠದಲ್ಲಿ ಉಳಿಸಿಕೊಂಡಿದ್ದಾರೆ ಅಂತ ಆರೋಪಿಸಿ ಅಡವಿ ಸಿದ್ದೇಶ್ವರ ಮಠದ ಅಡವಿ ಸಿದ್ದರಾಮ ಸ್ವಾಮೀಜಿಯನ್ನ ಮಠದಿಂದ ಹೊರಹಾಕಲಾಗಿದೆ. ಬೆಳಗಾವಿ ಜಿಲ್ಲೆಯ ಮೂಡಲಗಿಯ ಶಿವಾಪುರ ಗ್ರಾಮಸ್ಥರು ಅಡವಿ ಸಿದ್ದರಾಮ ಸ್ವಾಮೀಜಿಯನ್ನ ಭಕ್ತರು ಉಚ್ಚಾಟನೆ ಮಾಡಿದ್ರು. ಮಹಿಳೆ ಜೊತೆ ಸ್ವಾಮೀಜಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದು ಗ್ರಾಮಸ್ಥರು ಸ್ವಾಮೀಜಿಯನ್ನ ತರಾಟೆಗೆ ತೆಗೆದುಕೊಂಡರು. ಸ್ವಾಮೀಜಿ ಮಹಿಳೆ ಜೊತೆಗೆ ಅಕ್ರಮ ಸಂಬಂಧ ಇರೋ ಬಗ್ಗೆ ಆರೋಪಿಸಿ ಉಚ್ಚಾಟಿಸಲಾಗಿದೆ. ಚಾಮರಾಜನಗರದಲ್ಲಿ ಹೊಳೆದಡದಲ್ಲಿ ಹೂತಿಟ್ಟ ಮಹಿಳೆ ಶವ ಪ್ರಕರಣ ಸಂಬಂಧಪಟ್ಟಂಗೆ ಆರೋಪಿ ಮನೆಗೆ ಮಹಿಳೆಯವರು ಬೆಂಕಿ ಹಚ್ಚಿದ್ದಾರೆ. ಹಂಪಾಪುರದ ಮಾದೇಶ ಕೊಲೆ ಆರೋಪಿಯಾಗಿದ್ದು, ಕೊಲೆಯಾದ ಮಹಿಳೆಯ ಸಂಬಂಧಿಕರಿಂದ ಮಾದೇಶನ ಮನೆ ಮೇಲೆ ಕಲ್ಲು ತೂರಾಟ ಆಗಿದೆ. ಅಲ್ಲದೆ ಮಾದೇಶನ ಮನೆಗೆ ನುಗ್ಗಿ ಧ್ವಂಸ ಮಾಡಿದ್ದಾರೆ. ದೇಶದ 4 ರಾಜ್ಯಗಳ 5 ವಿಧಾನಸಭಾ ಸ್ಥಾನಗಳಿಗೆ ನಡೆದ ಬೈ ಎಲೆಕ್ಷನ್ನಲ್ಲಿ ಆಪ್ ಉತ್ತಮ ಯಶಸ್ಸು ಪಡೆದಿದೆ. ಈ 5 ಸ್ಥಾನಗಳ ಪೈಕಿ 2ರಲ್ಲಿ ಆಪ್ ಪಾರ್ಟಿ ಉತ್ತಮ ಮುನ್ನಡೆಯನ್ನು ಸಾಧಿಸಿರುವಂತಹದ್ದು. ಗುಜರಾತ್ನ ವಿಜಾವರ್ಧನ್ ಮತ್ತು ಕಾಡಿ ವಿಧಾನಸಭಾ ಕ್ಷೇತ್ರಗಳಿಗೆ ಪಂಜಾಬ್ನ ಲುಧಿಯಾನಾ, ಪಶ್ಚಿಮ ಬಂಗಾಳದ ಕಾಲಿಗಂಜ್ ಮತ್ತು ಕೇರಳದ ನೀಲಂಬೂರ್ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆದಿತ್ತು. ಇನ್ನು ಗುಜರಾತ್ನ ವಿಸಾವಾಧರ್ ಕ್ಷೇತ್ರದಲ್ಲಿ ಆಪ್ ಗೋಪಾಲ್ ಇಟಾಲಿಯಾ ಜಯ ಗಳಿಸಿದ್ದು, ಕಾಡಿ ಕ್ಷೇತ್ರದಲ್ಲಿ ಬಿಜೆಪಿಯ ರಾಜೇಂದ್ರ ಚಾವ್ಲಾ ಗೆಲುವು ಸಾಧಿಸಿದ್ದಾರೆ. ಕೇರಳದ ನೀಲಂಬೂರ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಜಯ ಗಳಿಸಿದೆ. ರಾಜಸ್ಥಾನದ ಉದಯಪುರ ರಾಷ್ಟ್ರೀಯ ಹೆದ್ದಾರಿ 27ರಲ್ಲಿರುವ ಗೋಗುಂಡ ಟೋಲ್ನಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. ಅತಿ ವೇಗದಿಂದ ಬಂದ ಟ್ರೈಲರ್ ಕಂಟ್ರೋಲ್ ತಪ್ಪಿ ಟೋಲ್ ಬೂತ್ಗೆ ಡಿಕ್ಕಿಯಾಗಿದೆ. ಅದೃಷ್ಟವಶಾತ್ ಯಾವುದೇ ಅನಾಹುತ ಸಂಭವಿಸಿಲ್ಲ. ಈ ಭೀಕರ ಅಪಘಾತದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸಚಿವ ಜಮೀರ್ ಅಹಮದ್ ಖಾನ್ ಆಪ್ತ ಸಹಾಯಕ ಸರ್ಫರಾಜ್ ಖಾನ್ ಮೈಸೂರಿನ ಎಚ್ಡಿ ಕೋಟೆ ಬಳಿ ಅಕ್ರಮ ರೆಸಾರ್ಟ್ ಮಾಡಿರುವ ಆರೋಪ ಕೇಳಿಬಂದಿತ್ತು. ಈಗ ಆರೋಪಗಳಿಗೆ ಸರ್ಫರಾಜ್ ಖಾನ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ತರಕಾ ಜಲಾಶಯದ ಬಳಿ ಅಕ್ರಮವಾಗಿ ರೆಸಾರ್ಟ್ ಅನ್ನು ಕಟ್ಟಿಲ್ಲ, ಪರವಾನಗಿ ಪಡೆದಿದ್ದೀನಿ, ಕಂದಾಯವನ್ನು ಕೂಡ ಕಟ್ಟಿದ್ದೀನಿ, ಪಂಚಾಯಿತಿ ಪರ್ಮಿಷನ್, ಪೊಲೀಸ್ ಇಲಾಖೆಯಿಂದ ಎನ್ಒಸಿ ಕೂಡ ಪಡೆದಿದ್ದೇನೆ, ಪ್ರವಾಸೋದ್ಯಮ ಇಲಾಖೆಯಿಂದ ಪರವಾನಗಿ ಪಡೆದಿದ್ದೀನಿ. ಇದೆಲ್ಲ ಹಣ ಕೇಳಿಕೊಂಡು ಬಂದಿದ್ದ ಕೆಲ ವ್ಯಕ್ತಿಗಳು ಸುಳ್ಳು ಆರೋಪ ಮಾಡಿದ್ದು ಕಾನೂನು ಹೋರಾಟ ನಡೆಸ್ತೀನಿ ಅಂತ ಹೇಳಿದರು.